ನೀವೇನಾದರೂ SLC ಬೋರ್ಡ್ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನಾನಿಲ್ಲಿ ಟಾಪ್ 5 ಸ್ಟ್ರಾಟಜಿಯನ್ನು ಹೇಳ್ತೀನಿ. ಈ ಟಿಪ್ಸ್ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಟಿಪ್ ನಂಬರ್ 1, ಪ್ರಾಕ್ಟೀಸ್ ಯುವರ್ ಪ್ರೀವಿಯಸ್ ಕ್ವಶನ್ಸ್. ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಬೋರ್ಡ್ ಎಕ್ಸಾಮ್ನ ಪ್ಯಾಟರ್ನ್ ಏನಿದೆ ಅಂತ ತಿಳ್ಕೊಬಹುದು, ಯಾವ ರೀತಿ ಕ್ವಶನ್ ತೆಗಿತಾರಂತ ತಿಳ್ಕೊಬಹುದು, ಯಾವ ಲೆಸನ್ಗೆ ವೇಟೇಜ್ ಎಷ್ಟಿದೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತ ತಿಳಿಬಹುದು. ಮರೆಯದೆ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಆದರೆ ಬಹಳ ವಿದ್ಯಾರ್ಥಿಗಳು ನೀವು ಏನು ಮಾಡ್ತೀರಾ ಅಂದರೆ ಬೋರ್ಡ್ ಎಕ್ಸಾಮ್ ಹತ್ರ ಬರೋ ಟೈಮಿಗೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ. ಆದರೆ ಇದು ಇಂಪಾರ್ಟೆಂಟ್ ಟಿಪ್ ಅಂತ ತಿಳ್ಕೊಂಡು ಈಗಿಂದನೇ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಿ. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ನಿಮಗೆ ತಿಳಿಯುತ್ತೆ, ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 2, ಪ್ರಿಪೇರ್ ಟೈಮ್ ಟೇಬಲ್. ಅಂದರೆ ಟೈಮ್ ಟೇಬಲನ್ನು ತಯಾರಿ ಮಾಡಿಕೊಳ್ಳೋದು. ಟೈಮ್ ಟೇಬಲ್ ಯಾವ ರೀತಿ ಮಾಡಬೇಕು ಅಂದರೆ, ಮೊದಲು ನೀವು ಎಷ್ಟು ಸಬ್ಜೆಕ್ಟ್ ಇದಾವೆ ಅಂಥೇಳಿ ನೋಡ್ಕೋಬೇಕು. ನಿಮಗೆ 6 ಸಬ್ಜೆಕ್ಟ್ಗಳು ಬರ್ತಾವೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಪ್ರತಿಯೊಂದು ದಿನಾನು ಒಂದೊಂದು ಸಬ್ಜೆಕ್ಟ್ಗೆ ಟೈಮನ್ನು ಕೊಡಬೇಕು. ಸಂಡೇ ಏನಿದೆಯಲ್ಲ ಆ ದಿನ ನಿಮಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸುತ್ತಲ್ಲ ಆ ಸಬ್ಜೆಕ್ಟನ್ನು ಸಂಡೇಗೆ ಹಾಕ್ಕೊಳ್ಳಿ. ದಿನ ಒಂದೊಂದು ಸಬ್ಜೆಕ್ಟ್ ಓದೋದ್ರಿಂದ ನಿಮಗೂ ಬೋರ್ ಅನ್ಸಲ್ಲ, ಫೋಕಸ್ ಆಗಿ ಸ್ಟಡಿ ಮಾಡ್ತೀರಾ, ಈ ಸ್ಟಡಿ ಕಡೆನೂ ಫೋಕಸ್ ಆಗಿ ಇರ್ತೀರಿ. ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ ಅಂತ ಪ್ಲ್ಯಾನ್ ಮಾಡಿದ ಮೇಲೆ ಈಗ ನೀವು ಎಷ್ಟು ಲೆಸನ್ಸ್ ಇದಾವಂತ ಹೇಳಿ ನೋಡ್ತಾ ಹೋಗಬೇಕು. ಹಾಗೆ ಎಕ್ಸಾಮ್ಗೆ ಎಷ್ಟು ದಿನ ಉಳಿದಿದೆ ಅಂತಲೂ ಗೊತ್ತಿರಬೇಕು. ಅಂದರೆ ನಿಮಗಿಲ್ಲಿ ಒಂದು ದಿನಕ್ಕೆ ಎಷ್ಟು ಲೆಸನ್ ಮುಗಿಸ್ಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಉದಾಹರಣೆ, ಒಂದು ವಿಷಯನ್ನೇ ತೆಗೆದುಕೊಳ್ಳಿ, ವಿಜ್ಞಾನ ತೆಗೆದುಕೊಳ್ಳಿ. ವಿಜ್ಞಾನದಲ್ಲಿ ಎಷ್ಟು ಲೆಸನ್ಸ್ ಬರ್ತಾವೆ ನೋಡ್ಕೊಳ್ಳಿ. ಬೋರ್ಡ್ ಎಕ್ಸಾಮ್ಗೆ ಇನ್ನೂ ಎಷ್ಟು ದಿನ ಅದಾವ ಅಂಥೇಳಿ ನೋಡ್ಕೊಳ್ಳಿ. ಹಾಗಾದರೆ ಬೋರ್ಡ್ ಎಕ್ಸಾಮ್ ಬರೋಷ್ಟರಲ್ಲಿ ನಾನು ದಿನ ಎಷ್ಟೆಷ್ಟು ಲೆಸನ್ ಅಂದರೆ ಆ ದಿನ ವಿಜ್ಞಾನ ಇರೋ ದಿನ ಎಷ್ಟು ಲೆಸನ್ ಕಂಪ್ಲೀಟ್ ಮಾಡಿದರೆ ನನ್ನ ಟಾರ್ಗೆಟ್ ನಾನು ರೀಚ್ ಆಗ್ಬೋದು ಅಂಥೇಳಿ ಪ್ಲ್ಯಾನ್ ಮಾಡಿ. ಯಾಕಂದರೆ ನೀವು ಟಾರ್ಗೆಟ್ ಇಟ್ಟಾಗಲೇ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಇದನ್ನೆಲ್ಲ ಗಮನಿಸ್ಕೊಂಡು ಟೈಮ್ ಟೇಬಲ್ನ ರೆಡಿ ಮಾಡಿ. ಟಿಪ್ ನಂಬರ್ 3, ಕಂಪ್ಲೀಟ್ ದ ಇನ್ಕಂಪ್ಲೀಟ್. ಅಂದರೆ ಅಪೂರ್ಣವಾಗಿರೋದನ್ನು ಪೂರ್ಣಗೊಳಿಸಿ. ಒಂದಿಷ್ಟು ಚಾಪ್ಟರ್ ನಿಮಗೆ ಓದೋಕ್ಕಾಗಿರೋದಿಲ್ಲ, ಅವತ್ತೇನೋ ಫಂಕ್ಷನ್ ಬಂದಿರ್ಬೋದು ಅಥವಾ ಹುಷಾರಿಲ್ಲದೆ ಆಗಿರ್ಬೋದು, ಏನೇ ತೊಂದರೆಯಿಂದ ನೀವು ಅವತ್ತು ಆ ಸಬ್ಜೆಕ್ಟನ್ನು ಓದೋದು ಆಗಿರಲ್ಲ. ಆ ಇನ್ಕಂಪ್ಲೀಟ್ ಆಗಿರೋ ಲೆಸನನ್ನು ಕಂಪ್ಲೀಟ್ ಮಾಡಿದಾಗ ನಿಮಗೂ ಸಿಲೆಬಸ್ ಕಂಪ್ಲೀಟ್ ಆಗ್ತೈತಿ ಮತ್ತು ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಕೂಡ ಬರ್ತೈತಿ. ಅಕಸ್ಮಾತ್ ನಿಮ್ಗೆ ಅದು ಡಿಫಿಕಲ್ಟಿ ಏನಾದರೂ ಅನಿಸಿದರೆ ಆ ಚಾಪ್ಟರ್ನ ನಿಮ್ಮ ಶಾಲೆಯಲ್ಲಿರೋ ಶಿಕ್ಷಕರ ಕಡೆಯಿಂದ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಅಥವಾ ಯಾವುದೇ ಯೂಟ್ಯೂಬ್ ಅಥವಾ ಟ್ಯೂಷನ್ಗಳಿಗೆ ಹೋಗಿ ನೀವು ಅದನ್ನು ಕ್ಲಾರಿಟಿ ಮಾಡಿ ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಕ್ಲಾರಿಫೈನ ಮಾಡ್ಕೋಬೇಕು. ನೆಕ್ಸ್ಟ್ ಟಿಪ್ ನಂಬರ್ 4, ಡೋಂಟ್ ಬಿಲೀವ್ ದ ರೂಮರ್ಸ್. ಈ ಊಹಾಪೋಹಗಳನ್ನು ನೀವು ನಂಬೇಡ್ರಿ. ಒಂದಿಷ್ಟು ರೂಮರ್ಸ್ ಕಾಮನ್ ಆಗಿ ಎಲ್ಲ ಕಡೆ ಹರಡ್ತಿರ್ತಾವೆ. ಈ ಟಾಪಿಕ್ ಎಕ್ಸಾಮಲ್ಲಿ ಬರುತ್ತೆ, ಈ ಟಾಪಿಕ್ ಎಕ್ಸಾಮಲ್ಲಿ ಬರಲ್ಲ, ಈ ಟಾಪಿಕ್ ಲಾಸ್ಟ್ ಟೈಮ್ ಕೇಳಿದ್ರು ಈ ಟೈಮ್ ಕೇಳಲ್ಲ. ಈ ರೀತಿ ರೂಮರ್ಸ್ಗಳನ್ನ ನೀವು ನಂಬಕ್ಕೆ ಹೋಗ್ಬೇಡ್ರಿ. ಎಲ್ಲ ಟಾಪಿಕ್ಸ್, ಎಲ್ಲ ಲೆಸನ್ಸ್ ನೀವೇನಾದರೂ ಕಂಪ್ಲೀಟಾಗಿ ಸ್ಟಡಿ ಮಾಡಿದರೆ ಯಾವುದೇ ಕ್ವಶನ್ ಕೊಟ್ಟರು ನೀವು ಅದನ್ನು ಅಟೆಂಡ್ ಮಾಡ್ತೀರಾ. ಈ ರೀತಿ ರೂಮರ್ಸ್ಗಳನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡಿ. ಇದರಲ್ಲಿ ನಿಮ್ಮ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಗುರಿಗೆ ಯಾವುದೇ ಅಡೆತಡೆ ಬರ್ತಂತೆ ಅದನ್ನು ನೀವು ನೋಡ್ಕೋಬೇಕು. ನಿಮ್ಮ ಗುರಿ ತಲುಪೋದಕ್ಕೆ ಏನೆಲ್ಲ ಬೇಕಲ್ಲ ಆ ಪ್ರಿಪ್ರೇಷನ್ನ ಮಾಡಬೇಕು. ಟಿಪ್ ನಂಬರ್ 4, ಟೇಕ್ ರೆಸ್ಟ್ ಇನ್ ಈಚ್ ಸ್ಟಡಿ. ಅಂದರೆ ಪ್ರತಿಯೊಂದು ಓದಿನ ಮಧ್ಯೆ ರೆಸ್ಟನ್ನು ತೆಗೆದುಕೊಳ್ಳಿ. ಕಂಟಿನ್ಯೂ ಆಗಿ ಸ್ಟಡಿ ಮಾಡೋ ಬದಲು ಸ್ಟಡಿ ಮಧ್ಯೆ 5 ರಿಂದ 10 ನಿಮಿಷ ರೆಸ್ಟ್ ಮಾಡಿ. ಈ ರೆಸ್ಟ್ ಟೈಮಲ್ಲಿ ನೀವು ನೀರನ್ನಾದರೂ ಕುಡೀರಿ, ಅಥವಾ ನೀವು ಸ್ಟಡಿ ಮಾಡೋ ಜಾಗದಿಂದ ಹೊರಗೆ ಬಂದು ಸ್ವಲ್ಪ ವಾಕ್ ಮಾಡಿ, ಅಥವಾ ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಸಾಂಗ್ ಕೇಳಿ. ನೆನಪಿರಲಿ, ಕೇವಲ ಒಂದು ಸಾಂಗ್ ಮಾತ್ರ. ಇದಾದಮೇಲೆ ಮತ್ತೆ ಸ್ಟಡಿಗೆ ವಾಪಸ್ ಬನ್ನಿ. ಕೇವಲ 5 ರಿಂದ 10 ನಿಮಿಷ ಬ್ರೇಕ್ ಆಗಿರೋದ್ರಿಂದ ನೀವಿಲ್ಲಿ ವಾಟ್ಸಪ್ ಯೂಸ್ ಮಾಡೋದಾಗಲಿ, TV ನೋಡೋದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ನಿಮ್ಮ ಮೂಡನ್ನು ಚೇಂಜ್ ಮಾಡಬಹುದು. ಓನ್ಲಿ 5 to 10 ಮಿನಿಟ್ಸ್ ರೆಸ್ಟ್ ಮಾತ್ರ ಮಾಡಿರಿ. ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಿ. ಇದನ್ನು ನೀವು ಡೈಲಿ ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿ. ಟಿಪ್ ನಂಬರ್ 5, ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ಸ್ಪರ್ಧೆ ಇರಲಿ. ನಾನು ಅವಳಕ್ಕಿಂತ ಜಾಸ್ತಿ ಮಾಡಬೇಕು, ನಾನು ಅವನಕ್ಕಿಂತ ಜಾಸ್ತಿ ಮಾಡಬೇಕು, ಈ ರೀತಿ ಕಾಂಪಿಟೇಷನ್ ಬೇಡ. ಕಾಂಪಿಟೇಷನ್ ಅನ್ನೋದು
ನಿಮ್ಮ ಜೊತೆ ಇರಲಿ. ಇವತ್ತು ನಾನು ಇಷ್ಟು ಓದಿದೆ, ನಾಳೆ ನಾನು ಇನ್ನೂ ಜಾಸ್ತಿ ಮಾಡಬೇಕು, ಈ ರೀತಿ ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡಿದಾಗ ನಿಮಗೊಂದು ಟ್ರೂ ಸ್ಯಾಟಿಸ್ಫಿಕೇಷನ್ ಅನ್ನೋದು ಸಿಗ್ತೈತಿ. ಆಗ ನೀವು ನಿಮ್ಮ ಬೆಸ್ಟನ್ನು ಕೊಡಬಹುದು. ಯಾವಾಗ ನೀವು ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಿರಲ್ಲ ಆವಾಗ ನೀವು ಬೆಸ್ಟ್ ರಿಸಲ್ಟನ್ನು ಕೊಡಬಹುದು. ಇವಿಷ್ಟು ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಆಗಿದ್ದು, ನಿಮಗೆ ಈ ಟಿಪ್ಸ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮುಂಬರುವ ಬೋರ್ಡ್ ಎಕ್ಸಾಮ್ಗೆ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್. ಐ ಆಮ್ ಶ್ಯೂರ್ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸ್ಟಡಿ ಮಾಡ್ತಾ ಇರಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಕೂಡಲೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಇಟ್.